ಯಾವುದೇ ಚರ್ಚೆ ಏನೂ ಇಲ್ಲ. ಸಿಎಂ ಅವ್ರು ಭೇಟಿ ಮಾಡಕ್ ಹೋಗಿದ್ದೆ, ಸಿಎಂ ಅವ್ರು ಬರಕ್ ಹೇಳಿದ್ರು, ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ತರ ಘಟನೆಗಳು ಏನಂತ ಕೇಳಿದ್ರು, ಬಿಟ್ರೆ ಬೇರೆ ಏನು ಕೇಳಲಿಲ್ಲ. ಈ ತರ ಘಟನೆ ಆಗದಂಗೆ ನೋಡ್ಕೋಬೇಕಪ್ಪ, ನೀನು ಒಬ್ಬ ಸೀನಿಯರ್ ಇದೆಯಾ ಅಂತಲೂ ನನಗೆ ಹೇಳಿದ್ದಾರೆ. ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿ ಇರೋದು. ಅಲ್ಲ, ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ನನಗೆ ಏನಾರು ಇದ್ರೆ ನನ್ನ ಗಮನಕ್ಕೆ ತರ್ರಪ್ಪ, ನಾನು ಮಾಡ್ಕೊಡ್ತೀವಿ, ಅದೆಲ್ಲ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ, ಇನ್ನೊಂದಿಲ್ಲ ಅಂತ ಯಾರು ಹೇಳಿದ್ರೆ ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಇವಾಗಲೂ ಸಹ ಒಂದು ಚರ್ಚೆ ಆಯಿತು. ಅದರ ಚರ್ಚೆಯಲ್ಲೂ ಸಹ ಸುಮಾರು ಒಂದು 50 ಕೋಟಿ ರೂಪಾಯಿವರೆಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದ್ರು. ಅದು ಯಾವ ಗ್ರಾಂಟಲ್ಲಿ ಕೊಡಬೇಕಂತಲೂ ಕೇಳಿದ್ರು. ನಾವು ಹೇಳಿದ್ವಿ ಇಂಥದಕ್ಕೆ ಬೇಕಾಗುತ್ತೆ, ಹಳ್ಳಿಯ ಸಣ್ಣ ಸಣ್ಣ ಹಳ್ಳಿಗಳಿಗೆ ರಸ್ತೆಗಳು ಬೇಕು ಅಂದಾಗಲೂ ಸಹ ಅದನ್ನು ಈಗ ಓಕೆ ಮಾಡಿದ್ದಾರೆ. ಈಗ ಸಿಎಸ್ ಜೊತೆ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ, ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗೆ ಅವರು. ಆತರ ಏನಿಲ್ಲಲ್ಲ, ಅವರ ಭ್ರಮೆ ಅದಲ್ಲ. ಅವರೆಲ್ಲರೂ ಯಾರ್ದೋ ಭ್ರಮೆ ಇರ್ಬೋದು, ಆತರ ಏನಿಲ್ಲ. ಯಾಕೆ ಈಗ ಸಿಎಂ ಸಿಎಂ ಇವರಲ್ವಾ, ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್. ಅವೆಲ್ಲ ಸುಳ್ಳು. ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದಾರೆ, ಬಿಟ್ರೆ ಈ ತರ ಯಾವುದೂ ಇಲ್ಲ. ನಾವ್ ಯಾರಿಗೂ ಜೈ ಅಂದಿಲ್ಲಪ್ಪ, ಎಲ್ಲ ಕೆಲಸ ಆಗ್ತಿದೆ ಅಲ್ಲ. ಸುಮ್ಮನೆ ಒಂದು ಯಾರ್ದು ಜೈ ಅಂದ್ರಂತ ಮಾತು ಹೇಳೋದು ಇದೆಲ್ಲ ಶುದ್ಧ ಸುಳ್ಳು. ಆತರ ಯಾವತ್ತೂ ಇಲ್ಲ. ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸಚಿವರ ಕಾರ್ಯವೈಖರಿಯ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್? ನಮ್ಮಲ್ಲಿ ಏನು ಆ ತರ ಸಮಸ್ಯೆ ಇಲ್ಲ. ನಮ್ಮ ಇವತ್ತು ಸೀನಿಯರ್ MLA ಆಗಿದ್ರಿಂದ ನಮಗೆ ಎಲ್ಲಾ ಸಚಿವರು ಗೌರವಯುತವಾಗಿ ನಮ್ಮ ಕೆಲಸಗಳನ್ನ ಯಾವತ್ತೂ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಗೇನು ಸಮಸ್ಯೆ ಇಲ್ಲ. ರಾಜೀನಾಮೆ ಕೇಳಿದ್ರೆ ಆಮೇಲೆ ಸೈಲೆಂಟ್ ಆಗ್ಬಿಟ್ರಿ. ನಾನು ಕೇಳಿದೆ ಏನಂತ ಹೇಳಿದ್ರೆ, ಒಬ್ಬ ಹಿರಿಯ ಸದಸ್ಯರು ಕೇಳಿದಂತ ಸಂದರ್ಭದ ವಿಚಾರವನ್ನು ಹೇಳಿದ್ದೀನಿ. ಅದನ್ನ ಆಮೇಲೆ ಅವರೇ ಹೇಳಿದಾರಲ್ಲ, ಆತರ ಏನಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಅವ್ರೇನ್ ತಪ್ಪಿಸತ್ತರ ಅಲ್ಲಲ್ಲ, ಇನ್ನು ಅದೇನು ಇದಾಗಿಲ್ಲ ಅಲ್ವಾ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅದು ಅಲ್ವಾ, ಬುಟ್ಟಿ ಇದೆ, ಬುಟ್ಟಿಯಲ್ಲಿ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆಯೋ ಗೊತ್ತಿಲ್ಲ. ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾನು ಕೊಟ್ಟೆ ಈ ತರ ಅದೇ ಅಂತ. ಬಟ್ ಅವ್ರೇನು ಕಂಪ್ಲೇಂಟ್ ಕೊಡದೆ ನಾನು ಈಗ ಮತ್ತೆ ರಾಜೀನಾಮೆ ಕೇಳಕ್ ಬರೋದಿಲ್ಲ. ಅವರೇ ಹೇಳಿದ್ದಾರೆ. ಹಾಗೇನಾದ್ರೆ ನಾನೇ ರಾಜೀನಾಮೆ ಕೊಡ್ತೀನಪ್ಪ, ನನಗೇನು ಆತರ ಅಂತ ಹೇಳಿದೆ. ನನ್ನ ಲೆಕ್ಕದಲ್ಲಿ, ಅವ್ರು ಹೇಳಿದ ಲೆಕ್ಕದಲ್ಲಿ ಯಾವುದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರೋದಂಥದ್ದು ಅದು ಶುದ್ಧ ಸುಳ್ಳು. ಇದು ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕಂದ್ರೆ MLA ಲೆಟರ್ ಇಂದ ಯಾವುದೇ ಕೊಡೋದಕ್ಕೆ ಬರೋದಿಲ್ಲ. ಅವೆಲ್ಲ 10,000 20,000 ರೂಪಾಯಿ ಯಾವ ಮಂತ್ರಿಗಳನ್ನು ಇಸ್ಕೊಳ್ಳುವಂತ ಪ್ರಶ್ನೆ ಬರೋದೇ ಇಲ್ಲ. ಇವೆಲ್ಲ ಶುದ್ಧ ಸುಳ್ಳು. ಇವೆಲ್ಲ ಸಚಿವರು ಬೇಳೂರು ಗೋಪಾಲ್ ಕೃಷ್ಣ ಅವರು ರಾಜೀನಾಮೆ ಕೇಳಿದ್ರು ಅಂತ ಹೇಳಿ ಪಾಪ ಜಮೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ವ್ಯಕ್ತಿ ಇದ್ದಾರೆ. ಅವ್ರದ್ದು ರಾಜೀನಾಮೆ ಕೊಟ್ಟು ನಾನ್ ಮಂತ್ರಿ ಆಗ್ಬೇಕಂತ ನಂಗೇನ್ ತವಲಿಲ್ಲ. ಅದು ಬೇರೆ ಏನೇ ಇರುತ್ತೆ, ಅದೆಲ್ಲ ಬೇರೆ. ಅದು ಮಂತ್ರಿ ಯಾಕೆ, ನಾನೇನ್ ಸದಸ್ಯನ ಅಪ್ಪ, ನಾನು 3 ಸರಿ MLA ಆಗಿದ್ದೀನಿ, ನಾನೇನ್ ಸನ್ಯಾಸಿ ಅಲ್ಲ. ಅದಕ್ಕೂ ನಾನು ಹಕ್ಕಿರೇ ಕೇಳ್ತೀನಿ. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನಾವ್ ತೀರ್ಮಾನ ಮಾಡೋದು ಇಲ್ಲಿ ಮಾಡೋರು ಅಲ್ಲ. ಅದೆಲ್ಲ ಮುಂದಿನ ದಿನದಲ್ಲಿ ನಡೀತದ ಪ್ರಗತಿ. ಕೊಡದೋದ್ರೆ ನನಗೇನು ಬೇಸರ ಇಲ್ಲ. ನಾನೇನು ಭಿನ್ನಮತಿ ಮಾಡೋನಲ್ಲ, ಪಕ್ಷದ ವಿರೋಧ ಚಟುವಟಿಕೆ ಮಾಡೋದೇ ಇಲ್ಲ ನಾನು. ಹೇಳಿ, ಏನ್ ಕ್ರಾಂತಿ ಆಗ್ಬೋದು ಅಂದ್ರೆ ಒಂದಿಷ್ಟು ಬದಲಾವಣೆಗಳಿಗೆ ಆಡ್ಬೋದು, ಏನೋ ಗೊತ್ತಿಲ್ಲ. ಬಿಟ್ರೆ ಇನ್ನೆಂತ ಕ್ರಾಂತಿ ಆಗುತ್ತೆ? ಕ್ರಾಂತಿ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಕ್ರಾಂತಿ ಗೀಂತಿ ಎಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ನನಗೆ ಗೊತ್ತಿಲ್ಲ. ರಾಜಣ್ಣರನ್ನೇ ಕೇಳ್ಬೇಕು, ನನಗೆ ಯಾವ್ದು ಗೊತ್ತಿಲ್ಲ. ಶಾಂತಿ ನೋಡಿ, ಒಂದು ಪಕ್ಷ ಅಂದ್ಮೇಲೆ, ಒಂದು ಫ್ಯಾಮಿಲಿ ಅಂದ್ಮೇಲೆ ಕೆಲವು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದರಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಹಾಗೆ 140 ಜನ ಇರುವಂತ ದೊಡ್ಡ ಆದಂತ ಒಂದು ಪಕ್ಷ ಇದು. ಈ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ವಾ? ಈಗ ಬಿಜೆಪಿಯಲ್ಲಿ 66 ಜನ ಇರುವ ಬಿಜೆಪಿಯಲ್ಲಿ ದಿನನಿತ್ಯ ರಗಲೆ, ವಿಜೇಂದ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ ಅಂತ. ಇವತ್ತು ನಿನ್ನೆ ನೋಡಿದ್ರೆ ಏನು ಅಶೋಕನೇ ಟರ್ನ್ ಆಗಿ ಈಗ ಸೋಮಣ್ಣ ಜೊತೆ ಹೋಗ್ಬಿಟ್ಟಾರಂತ. ಇಬ್ರು ಜೊತೆಗೆ ಇರೋರು, ವಿಜೇಂದ್ರ ಅಶೋಕ. ಇವಾಗ ನೋಡಿದ್ರೆ ಅಶೋಕ್ ನಿನ್ನೆ ನೋಡಿದ್ರೆ ಯಾರು ಮಂತ್ರಿಗಳ ಜೊತೆ ಹೋಗ್ಬೇಕಾದ್ರೆ ಅಶೋಕ್ ಸಪರೇಟ್ ಆಗಿ ಹೋಗ್ಯಾರ. ಅಂದ್ರೆ ಏನೋ ಬದಲಾವಣೆ ಆಗಿರ್ಬೋದು, ಅವರಲ್ಲಿ ಇದೆ. ದಿನ ಗೊಂದಲ, ಯತ್ನಾಳಿಂದ ಹಿಡಿದು ಪ್ರತಿಯೊಬ್ರು ಗೊಂದಲ ಮಾಡ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ ಅಲ್ವಾ. 66 ಇರುವ ಶಾಸಕರು ಇರುವಂತ ವಿರೋಧ ಪಕ್ಷದವರಿಗೆ ಹಿಂಗಿರುತ್ತೆ. 140 ಜನ ಇರುವಂತ ನಮ್ಮ ಪಕ್ಷದಲ್ಲಿ ಇನ್ನು ಸಣ್ಣ ಪುಟ್ಟ ಇರೋದೇ ಇರುತ್ತಾ? ಇವೆಲ್ಲವನ್ನ ಬಗೆಹರಿಸ್ತಾರೆ. ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರಿದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಇವಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡ್ರಿ, ಒಳ್ಳೇದಾಗತ್ತೆ, ಚೆನ್ನಾಗತ್ತೆ. ಯಾರು ಸರ್, ಕೇಂದ್ರ ನಾಯಕರು ಬದಲಾವಣೆ ಮಾಡುವಷ್ಟು ತಾಕತ್ ನಮಗಿದೆಯಾ ಸರ್? ಪಾಪ ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ಕೇಳ್ಕೊಂಡ್ರೆ ನನ್ನ ಹತ್ರ ಬರಬೇಡ್ರಿ. ನಾನೇ ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ನಾನ್ ರಾಜ್ಯದ ಒಬ್ಬ ನಾಯಕ ಇದ್ದೇನೆ.
ಅದಾ? ಸಮಸ್ಯೆ MLA ಸಮಸ್ಯೆ ಕೇಳೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕೇಳಬೇಕು. ಸಚಿವರ ಬಂದೇವ್ರು ಏನ್ ಕೇಳ್ತಾರ ಪಾಪ ಅವ್ರ ಹತ್ರ ಅವ್ರೇನಾದ್ರು ರಾಜ್ಯದ ಏನಾದ್ರು ಬೇರೆ ಏನಾದ್ರು ಸಮಸ್ಯೆ ಆದಾಗ ಮಾತ್ರ ಬರ್ತಾರೆ. ಅದೆಲ್ಲ ಸುಮ್ಮನೆ ಸುಳ್ಳು ಅವೆಲ್ಲ ಯಾರು ಕೇಳಲಿಕ್ಕೆ ಹೋಗುದಿಲ್ಲ. ಯಾರೋ ಡೆಲ್ಲಿ ಹೋಗಿರ್ತಾರೆ, ಸುಮ್ಮನೆ ನೀವು ಹಾಕಿರ್ತಾರೆ ಬಿಡ್ರಿ ಹೋಗ್ಲಿ. ಮತ್ತೆ ಏನಿದೆಯಾ? ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.